ವಾ ಸೂಪರ್. ಒಳ್ಳೆ ನಾಟಿ ಸ್ಟೈಲ್ ನಾಟಿ ಕೋಳಿ ಸಾರು ಮಾಡೋದು ತೋರಿಸ್ತೀನಿ. ನಾಟಿ ಕೋಳಿ ಸಾರು ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ನೋಡ್ಕೊಳ್ಳೋ ಬನ್ನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, 2 ಚಿಕ್ಕ ಟೊಮೊಟೊ, ಇದು ಒಣ ಕೊಬ್ಬರಿ ಇಷ್ಟೇ ಇದಕ್ಕೆ ಇಷ್ಟೇ ಹಾಕ್ತಾಯಿದ್ದೀನಿ. ಇದು ಹಸಿಕಾಯಿ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಚಕ್ಕೆ 2 ಪೀಸ್ ಚಕ್ಕೆ, 10 ಲವಂಗ, 10 ಮೆಣಸು, ಏಲಕ್ಕಿ 1, ಶುಂಠಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ, ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಪದಾರ್ಥನ ಉರಿಯೋಣ ಬನ್ನಿ. ಇದನ್ನೆಲ್ಲ ಉರಿಯೋಣ. ಪೂರಿ ಎಣ್ಣೆ ಹಾಕೋಣ. ಚಕ್ಕೆ ಲವಂಗ ಏಲಕ್ಕಿ, ಈಗ ನೀರುಳ್ಳಿ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಈಗ ನೀರುಳ್ಳಿ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಗಸಗಸೆ ಹಾಕ್ಕೋಬೇಕು. ಈಗ ಕೊತ್ತಂಬರಿ ಸೊಪ್ಪು, ಈಗ 2 ಸ್ಪೂನ್ ಖಾರದ ಪುಡಿ, ಈಗ 1 ಸ್ಪೂನ್ ಧನಿಯಾ ಪುಡಿ, ಈಗ ಆಫ್ ಮಾಡೋಣ. ಈ ಕಾಯಿ ಪುಡಿ ಮಾಡ್ಕೊಂಡಿದ್ದೀವಿ, ಇದನ್ನು ಇದರೊಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗೋಣ. ಈ ರೀತಿ ಚೆನ್ನಾಗಿ ತಿರುಗಬೇಕು, ಇದೆಲ್ಲ ಕಲಿಬೇಕು. ಇದೊಂದು ಸುತ್ತು ತಣ್ಣಗಾಗಲಿ, ಆಮೇಲೆ ಮಸಾಲೆ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಇದು 1 kg ನಾಟಿ ಕೋಳಿ ಸಿಕ್ಕಿದೆ, ವೇಸ್ಟ್ ಎಲ್ಲ ಹೋಗಿ. ನಾಟಿ ಕೋಳಿ ಸಾರು, ರಾಗಿ ಮುದ್ದೆ, ಈಗ ನಾಟಿ ಕೋಳಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಚೆನ್ನಾಗೆ ಇದನ್ನು ಸ್ವಲ್ಪ ಇದು ಹಸಿ ವಾಸನೆ ಹೋಗಬೇಕು. ನಾಟಿ ಕೋಳಿ ಸಾರು ಏಟು ಮೇಲೆ ಏಟು.
ಇದೀಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಈಗ ಒಂದು ಅರ್ಧದಷ್ಟು ನೀರು ಹಾಕೋಣ. ಇದು ಒಂದು ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಬೇಕು. ಇವಾಗ ಕುದೀತಾ ಇದೆ, ಇವಾಗ ಮುಚ್ಚಳ ಮುಚ್ಚೋಣ. ಇದಾದಮೇಲೆ ಒಂದು 4 ವಿಷಲ್ ಹಾಕಬೇಕು. ಬೆಂದಿದ್ದಿಲ್ಲ ನೋಡ್ದಂಗೆ. ಬೆಂದಿದೆ. ಈಗ ಮಸಾಲೆ ಹಾಕ್ಬಿಟ್ಟು ಇನ್ನೆರಡು ಕುದಿ ಕುದಿಸ್ಬೇಕು. ಆವಾಗ ಎಲ್ಲ ಹುರ್ಕೊಂಡಿರೋ ಮಸಾಲೆನ ರುಬ್ಕೊಂಡು ಈಗ ಹಾಕ್ತಾಯಿದ್ದೀನಿ ಮಸಾಲೆ. ಮಸಾಲೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಟೊಮೊಟೊ ಇದೆಯಲ್ಲ, ಟೊಮೊಟೊನ ಕೊನೆಗೆ ಹಾಕಬೇಕು, ಅದ್ರ ಟೇಸ್ಟ್ ಬರೋಲ್ಲ ಅಂತೇಳಿ ಕೊನೆಗೆ ಹಾಕ್ಬೇಕು ಅಂತೇಳಿ ಉಳಿಸ್ಕೊಂಡಿದ್ದೀನಿ. ಇದನ್ನು ರುಬ್ಬಿಟ್ಕೊಳ್ಳೋಣ. ಅದು ಇನ್ನೊಂದೆರಡು ಕುದಿ ಬಂದಮೇಲೆ ಲಾಸ್ಟಿಗೆ ಇದು ಹಾಕ್ಬೇಕಾಗತ್ತೆ. ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಈಗ ಸಾರು ಚೆನ್ನಾಗಿ ಬಂದಿದೆ ಅಂತ ಅರ್ಥ. ರುಬ್ಕೊಂಡಿರೋ ಟೊಮೊಟೊನ ಇವಾಗ ಹಾಕ್ತೀನಿ ಲಾಸ್ಟಿಗೆ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಇನ್ನೂ ಸ್ವಲ್ಪ ನೀರು ಹಾಕೋಣ. ನಾಟಿ ಕೋಳಿ ಸಾರು ತೆಳ್ಳಗಿದ್ರೆ ಭಾಳ ರುಚಿಯಾಗಿರುತ್ತೆ. ಇವಾಗ ಇದು ಒಂದೆರಡು ಕುದಿ ಬರಬೇಕು. ಅಲ್ಲಿಗೆ ನಾಟಿ ಕೋಳಿ ಸಾರು ರೆಡಿ ಆಯಿತು. ಇದನ್ನು ರಾತ್ರಿನೇ ಮಾಡಿಡ್ತಾ ಇದ್ದೀನಿ, ಯಾಕಂದರೆ ಇದು ಪೀಸುಗಳಿಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹತ್ಕೊಂಡು ಬೆಳಗ್ಗೆ ತುಂಬ ರುಚಿಯಾಗುತ್ತೆ. ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ದೋಸೆ ಜೊತೆಗೆ ತಿಂದು ಏನು ರುಚಿ ಇದೆ ಅಂತ ಅದಕ್ಕೆ ಹೇಳ್ತೀನಿ. ಇದು ಕಂಪ್ಲೀಟ್ ಆಗಿದೆ. ಇದನ್ನು ಈಗ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಆಫ್ ಮಾಡಿದ್ದೀನಿ. ಇವಾಗ ಬೆಳಿಗ್ಗೆ ತಿಂಡಿ ತಿನ್ನೋ ಟೈಮು. ದೋಸೆ ಆಗ್ತಿದೆ. ನಮ್ಮ ಮಗಳು ದೋಸೆ ಮಾಡಿಕೊಡ್ತಿದ್ದಾಳೆ. ತಿಂತಾ ಇದ್ದೀನಿ. ವಾ, ಸೂಪರ್ ದೋಸೆ ನಾಟಿ ಚಿಕನ್ ಸಾರು ಕಾಂಬಿನೇಷನ್ ಸೂಪರ್. ನೀವು ಮನೇಲಿ ಮಾಡ್ಕೊಳ್ಳಿ, ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ. ಸೂಪರ್.